ಪ್ರೇಮು ಎಷ್ಟು ಖರ್ಚು ಮಾಡ್ತಾನೆ ಅಂದರೆ ಒಂದು ಪ್ರೆಸ್ ಮೀಟಿಂಗಿಗೆ ಅಲ್ಲೋಗಿ ಕೇಳಿ, ಅಲ್ಲಿ ಕೇಳಬೇಕು ನೀವು. ಈ ಸಿನಿಮಾದಲ್ಲಿ ಇವ್ರನ್ನ ಕರೆಸಿ ನಾನು KVN ಅವರು ಒಳ್ಳೆ ಬ್ಯಾನರು, ಒಳ್ಳೆ ದುಡ್ಡಿದೆ, ಒಂದು ನಿಮಿಷ ಅವ್ರ ಮಧ್ಯದಲ್ಲಿ ಮಾತಾಡಬೇಕಾದ್ರೆ ಇಟ್ ಈಸ್ ನಾಟ್ ಅ ನೈಸ್. ಕ್ಯೂರಿಯಾಸಿಟಿ ಕಣ್ಮಣಿ ಅದು ಇಲ್ಲಮ್ಮ. ನಾವು ಬೇರೆ ಪಿಕ್ಚರ್ ಬಗ್ಗೆ ನಾನು ಈ ವೇದಿಕೆಯಲ್ಲಿ ಮಾತಾಡೋ ತಪ್ಪಾಗುತ್ತೆ, ನಾನು ಮಾತಾಡಲ್ಲ. ಕಾದು ನೋಡಿ. ವಿ ಹ್ಯಾವ್ ಟು ಒಪ್ಕೊಂಡಿದ್ದೀವಿ ಅಂದಮೇಲೆ ಮಾಡಲೇಬೇಕು. ಮಾಡೋಕ್ಕಾಗದಿರೋದು ಒಪ್ಕೊಂಡಿದ್ದೀವಿ. ಆ್ಯಂಡ್ ಈ ಸಿನಿಮಾ ನಾನು ಈ ವರ್ಷ ಬಿಡುಗಡೆ ಮಾಡೋ ಪ್ರಯತ್ನ ಮಾಡಬೇಕು ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಹಠ ಅಥವಾ ಏನೋ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೋದಕ್ಕಲ್ಲ, ಅವಶ್ಯಕತೆ ಇದೆ. ನಮ್ಮ ಸಿನಿಮಾನು ಈ ವರ್ಷ ಬರಬೇಕು, ಚಿತ್ರರಂಗಕ್ಕೂ ಒಂದು ಸಿನಿಮಾ ಬೇಕು. ಹಾಗಂತ ಬೇರೆಯವ್ರು ಮಾಡ್ತಾ ಇರೋದಲ್ಲ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಅದಕ್ಕಿಂತ ಮುಂಚೆ ಬರ್ತಾ ಇದೆ ಕನ್ನಡ ಚಿತ್ರರಂಗದಲ್ಲಿ, ಅದರೊಟ್ಟಿಗೆ ನಮ್ಮದು ಒಂದು ಇರಲಿ. ಆಮೇಲೆ ಇಡೀ ವರ್ಷ ಒಂದು ಸಿನಿಮಾ ಇಲ್ಲದೆ ಬಿಡುಗಡೆ ಆಗದೆ ಇರೋದಕ್ಕೆ ನೋಡೋದಕ್ಕೆ, ನನ್ನ ಸಿನಿಮಾ ಬಿಡುಗಡೆ ಆಗದೆ ಇರೋದು ನೋಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಓಡ್ದಲ್ಲೇ ಇರಲಿ, ಸೆಕೆಂಡ್ರಿ ಅದು, ಅಟ್ಲೀಸ್ಟ್ ಒಂದು ಸಿನಿಮಾ ಬಿಡುಗಡೆ ಆಗಬೇಕು, ಆ ಶತೆ ಪ್ರಯತ್ನದಲ್ಲಿದ್ದೀನಿ ನಾವು. ಆ್ಯಂಡ್ ಐ ವಾಂಟ್ ಟು ಡೂ ದಟ್. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿಲ್ಲ, ಜುಲೈ 2023 ಸಿನಿಮಾ ನಾವು ಸ್ಟಾರ್ಟ್ ಮಾಡಿದಾಗ ಮ್ಯಾಕ್ಸ್ ಆ್ಯಕ್ಚುಲಿ 2023 ಡಿಸೆಂಬರಲ್ಲೇ ಬಿಡುಗಡೆ ಆಗಬೇಕು ಅನ್ನೋ ಹಠದಲ್ಲೇ ಹೋದ್ವಿ. ಬೈ ಸೆಪ್ಟೆಂಬರ್ ಅಕ್ಟೋಬರ್ ಮಿಡ್ ನವಂಬರ್ ಬಿಗಿನಿಂಗಲ್ಲೇ ವಿ ಹ್ಯಾಡ್ ಫಿನಿಶ್ಡ್ ಆಲ್ಮೋಸ್ಟ್ 80% ಆಫ್ ದ ಫಿಲ್ಮ್. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದೀವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಆ ಟೈಮಲ್ಲಿ ಚೆನ್ನೈ ಫ್ಲಡ್ಸ್ ಆಯಿತು, ಎಲ್ಲ ಆಗಿ ಸುಮಾರು ಸೆಟ್ಗಳು ಹಾಳಾಯಿತು, ಊರಲ್ಲಿ ಯಾರು ಬರಲಿಲ್ಲ. ಆಮೇಲೆ ವಾಪಸ್ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಎಷ್ಟೋ ಜನಗಳ ಡೇಟ್ಸ್ ಪ್ರಾಬ್ಲಮ್ ಆಯಿತು. ಹಾಗಾಗಿ ಎಲ್ಲೆಲ್ಲೋ ಹೊರಟೋಯ್ತು ಆ ಸಿನಿಮಾ. ಇಲ್ಲಾಂದ್ರೆ ಯು ವುಡ್ ಹ್ಯಾವ್ ಗಾಟ್ ದಟ್ ಆಲ್ಸೋ. ದಿಸ್ ಇಸ್ ಅಫ್ಕೋರ್ಸ್ ನೀವು ಹೇಳೋಂಗೆ ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್. ಬಟ್ ನಾನು ಹೇಳಿದ ಹಾಗೆ ಪ್ರತಿಯೊಬ್ಬರು ಇಫ್ ಯು ಆರ್ ದ ಸೇಮ್ ಪೇಜ್ ಆ್ಯಂಡ್ ವರ್ಕಿಂಗ್ ಒಂದೇ ಸ್ಪೀಡಲ್ಲಿ ಕೆಲಸ ಮಾಡ್ತಿದ್ರೆ ವಿ ಕ್ಯಾನ್ ಆ್ಯಂಡ್ ವಿ ಆರ್ ಟ್ರೈಂಗ್.